ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸುಜಾತಾ ಬಿ. ನಾವೀಗ ಎಲ್ಲಿದ್ದೀವಿ ಅಂದ್ಕೊಂಡ್ರಾ? ದೇವದುರ್ಗದಲ್ಲಿದ್ದೀವಿ. ಯಾಕಿದ್ದೀವಿ ಅಂದರೆ ಇವತ್ತು ನನ್ನ ಅಕ್ಕನ ಮಗ ಅಶ್ವಥ್ ಅವನದು ಜವಳ ಇತ್ತು. ಇವ್ರು ಯಾರಿದೆ ಅಂತ ಗೊತ್ತೇ ಇದೆ ನಿಮಗೆ. ಇವರು ಮಂಜುಳಾ ಬಿ. ನಿಮಗೆ ಗೊತ್ತೇ ಇದೆ ಅಲ್ವಾ, ಮಂಜುಳಾ ಬಿ. ಅವರು ನಮ್ಮಮ್ಮ. ಇದು ನನ್ನ ಅಕ್ಕನ ಮಗ ಅಶ್ವಥ್ ಆಚಾರ್. ಇನ್ನು ಇವಳಂತೂ ಗೊತ್ತೇ ಇದೆ, ನಮ್ಮ ಅಕ್ಕನ ಮಗಳು, ಫಸ್ಟ್ನೇ ಮಗಳು. ಬನ್ನಿ ಹೇಗಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಡೋಲ್ ಪೂಜೆ ಮಾಡಿದರು. ಪಾದಗಟ್ಟೆಗೆ ಬಂದು ಅಲ್ಲಿ ಅಕ್ಕ ಮಾವನಿಗೆ ಇಬ್ಬರಿಗೂ ತಣ್ಣೀರು ಸ್ನಾನ ಮಾಡಿಸಿ ಅಲ್ಲಿಂದ ನನ್ನ ಮಾವನ ದೀಳ್ ನಮಸ್ಕಾರ ಸ್ಟಾರ್ಟ್ ಆಯಿತು. ಅಲ್ಲಿಂದ ಸೀದಾ ಪಾದಗಟ್ಟೆಯಿಂದ ದೇವಸ್ಥಾನವರೆಗೂ ದೀಳ್ ನಮಸ್ಕಾರ. ಆ ನಂತರ ದೇವರ ಪೂಜೆ ಮುಗಿದ ನಂತರ ಎಲ್ಲ ಹೋಗಿ ಅಕ್ಕ ಮಾವ ಎಲ್ಲ ಹೋಗಿ ಹೊಸ ಬಟ್ಟೆ ಕೊಡೋ ಪದ್ಧತಿ. ಆ ವಿಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ, ಐ ಆಮ್ ಸಾರಿ. ಯಾಕಂದರೆ ನಾನು ಗರ್ಭಗುಡಿಯಲ್ಲಿದ್ದೆ, ಹಾಗಾಗಿ ಮಾಡೋಕ್ಕಾಗಲಿಲ್ಲ. ಆ ನಂತರ ದೇವಸ್ಥಾನದ ಒಳಗಡೆ ಬಂದು ನನ್ನ ಮಗನಿಗೆ ಕೂದಲು ಕಟ್ ಮಾಡೋ ಅಂಥ ಶಾಸ್ತ್ರವನ್ನು ಮಾಡಿದರು. ಆ ನಂತರ ಅನ್ನ ಮುಹೂರ್ತ ಅಂದರೆ 9 ತಿಂಗಳು ಮುಗಿದ ಮೇಲೆ ಮಕ್ಕಳಿಗೆ ಅನ್ನವನ್ನು ಊಟ ಮಾಡಿಸೋದು ಅವರ ಪದ್ಧತಿ. ಆ ಪದ್ಧತಿಯಕ್ಕೆ ಅನ್ನ ಮುಹೂರ್ತ ಮಾಡಿಸಿದ್ರು. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಮಾವ, ನಮ್ಮ ಅತ್ತೆ ಹಾಗೂ ನಮ್ಮ ಅಣ್ಣ ಉಳಿದವರೊಂದಿಷ್ಟು ಸಹಾಯಕಾರರಿಗೂ ಬಂದು ಹೋಗಿ ಮಡಿಯಲ್ಲಿ ಅವರೇ ಅಡುಗೆ ಮಾಡ್ತಾರೆ. ಸ್ವತಃ ನಮ್ಮ ಮಾವನವರೇ ಅಡುಗೆ ಮಾಡಿದರು. ಎಲ್ಲ ಅಡುಗೆ ಕಾರ್ಯಕ್ರಮ ಅವ್ರು ಮಾಡ್ತಾಯಿದ್ರು. ನಾನು ಸುಮ್ಮನೆ ತಮಾಷೆ ವಿಡಿಯೋ ಮಾಡ್ತಾಯಿದ್ದೆ. ಆ ನಂತರ ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡಿ ಸ್ವಲ್ಪ ಹೊತ್ತು ಕೂತು ಸ್ವಲ್ಪ ಹೊತ್ತು ಹರಟೆ ಹೊಡೆದು ಆ ನಂತರ ಮತ್ತೆ ರಿಟರ್ನ್ ನಮ್ಮ ಊರಿಗೆ ಪಯಣ. ಸರಿ, ಈ ಲಾಗ್ ಅಂತೂ ನನಗೆ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನನಗಂತೂ ಜರ್ನಿ ಮಾಡಿ ಸುಸ್ತಾಯಿತು. ಸರಿ, ಮುಂದಿನ ಲಾಗ್ ಏನಂತ ಹೇಳ್ತೀನಿ.